ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ನೀವು ಹೇಳಿದ ಡಿಸೈನ್ ಇದೆ ಅಲ್ವಾ ಸರ್? ಇದೆ. ಓಕೆ ಸರ್, ನಾನು ಇದೇ ಡಿಸೈನ್ನ ಫೈನಲ್ ಮಾಡ್ಬಿಡಲಾ? ಸರಿ ಮಾಡಿ. ಇವತ್ತಿಂದನೇ ಇದ್ರ ಮೇಲೆ ಕೆಲಸ ಶುರು ಆಗಬೇಕು. ಓಕೆ ಸರ್. ಸರ್, ನಾನು ರೆಫರೆನ್ಸ್ಗಂತ ಒಂದಿಷ್ಟು ಡಿಸೈನ್ ಮಾಡಿದ್ದೀನಿ, ತೋರಿಸ್ಲಾ? ತೋರಿಸಿ. ಎಸ್ ಸರ್. ಹಸ್ಬೆಂಡು ನಮಸ್ತೆ ಮೇಡಮ್. ಸರ್, ನಿಮ್ಮ ವೈಫಾ? ಅವ್ರು ಯಾರಾದ್ರೂ ಆಗಲಿ ನಿಮ್ಗೇನ್ರಿ ಕೆಲಸ ನೋಡಿ. ಸಾರಿ ಸರ್. ನೀವು ಯಾಕ್ರಿ ಬಂದ್ರೆ? ನೀವು ತಿಂಡಿ ತಿಂದಿರ್ಲಿಲ್ಲ ಅಲ್ವಾ, ಅದಕ್ಕೆ ನನ್ನ ಕೈಯಾರೆ ನಿಮ್ಗೋಸ್ಕರ ನಿಮ್ಗೆ ಇಷ್ಟವಾಗಿರೋ ಅಡುಗೆ ಮಾಡಿದ್ದೀನಿ. ಹಾಗೆ ಕೈ ತೊಳೆಯೋಕೆ ನೀರು ತಂದಿದ್ದೀನಿ. ಬನ್ನಿ ಊಟ ಮಾಡಿ. ಏನ್ ಸರ್ ನಿಮ್ಮ ಅದೃಷ್ಟ, ಈ ಬಿಸಿಲಲ್ಲಿ ನಿಮ್ಮ ಮೆಂತೆ ಅವರಾಗೆ ಅಡುಗೆ ಮಾಡ್ಕೊಂಡು ತಂದಿದ್ದಾರಲ್ಲ ಸರ್. ನಮ್ಗೆ ಯಾವಾಗ ಈ ಥರ ಭಾಗ್ಯ ಬರುತ್ತೋ ಏನೋ. ನೀವು ಬೇಗ ಮದುವೆ ಆಗ್ಬಿಡಿ ಸರ್, ಆ ಭಾಗ್ಯ ನಿಮಗೂ ಬೇಗ ಹುಡ್ಕೊಂಡು ಬರುತ್ತೆ. ಏನ್ ಮಾಡೋದು ಮೇಡಮ್, ಎಲ್ರಿಗೂ ನಿಮ್ಮ ಥರ ಒಳ್ಳೆ ಹೆಂಡತಿ ಸಿಗ್ಬೇಕಲ್ವಾ? ಕೇಳಿಸ್ಕೊಂಡ್ರ ಹಸ್ಬೆಂಡು? ನಿಮ್ಮ ಬಾಯಲ್ಲಿ ಹಸ್ಬೆಂಡು ಅಂತ ಕೇಳ್ತೀರ, ಬಹಳ ಖುಷಿ ಆಗುತ್ತೆ ಮೇಡಮ್. ನಾಗರಾಜ್, ಅರ್ಥ ಆಯ್ತು ಬಿಡಿ ಸರ್. ನಿಮ್ಮನ್ನ ಯಾರ್ರಿ ಬರಕ್ಕೆ ಹೇಳಿದ್ದು? ನಾನೇ ಬಂದೆ. ಯಾರು ನಿಮ್ಮನ್ನ ಒಳಗೆ ಬಿಟ್ಟಿದ್ರು? ಸೆಕ್ಯೂರಿಟಿ ಅಣ್ಣನಿಗೆ ನಮ್ಮಿಬ್ರು ಮಧ್ಯೆ ಜಗಳ ಆಗಿದೆ ಅಂತ ಹೇಳಿದೆ, ಅದಕ್ಕೆ ಬೇಜಾರು ಮಾಡ್ಕೊಂಡು ಹೋಗಿ ಮೇಡಮ್ ಅಂದ್ರು. ಅವ್ರ ಹತ್ರನೂ ಪುಂಗಿ ಊದಿದ್ರಾ? ಇನ್ನೇನ್ ಮಾಡ್ಲಿ ಹಸ್ಬೆಂಡು, ನೀವು ನನ್ನನ್ನು ಮಾತಾಡ್ಸೇ ಹೋದ್ರೆ ನನ್ಗೇನು ಊಟ ಸೇರತ್ತಾ? ನೀವು ಮಾಡಿದ್ ಸರಿನಾ? ಹೋಗ್ಲಿ ಬಿಡಿ ಸರ್, ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಗಿದ್ದಾಯ್ತು. ನೋಡಿದ್ರ ಹಸ್ಬೆಂಡು, ನಿಮ್ ಜೊತೆ ಕೆಲಸ ಮಾಡಿದವರು ನನ್ನನ್ನು ಹೆಂಗ್ ಅರ್ಥ ಮಾಡ್ಕೊಂಡಿದಾರೋ ನೀವೇ ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಲ್ವಾ? ಎದ್ದೇಳ್ರಿ ಮೇಲೆ. ಯಾಕೆ ಸರ್? ಕೂತಿರೋದು ಯಾರು? ನಾನೇ. ಎದ್ದೇಳ್ಬೇಕಾಗಿರೋದು ಯಾರು? ನಾನೇ ಸರ್. ಎದ್ದೇಳಿ. ಲ್ಯಾಪ್ಟಾಪ್ ತಗೊಂಡು ನಿಮ್ಮ ಡೆಸ್ಕ್ಗೆ ಹೋಗಿ ಕೆಲಸ ಮಾಡ್ಕೊಳ್ಳಿ. ಸರಿ ಸರ್. ಮೇಡಮ್, ಏನು ಅಡುಗೆ? ಬಿಸಿಬೇಳೆ ಬಾತ್ ಮತ್ತೆ ಅಕ್ಕಿ ರೊಟ್ಟಿ. ಘಮ ಘಮ ಅಂತಿದೆ. ಸ್ಮೆಲ್ ತಗೊಂಡ್ರೆ ಹೊಟ್ಟೆ ಹಸಿ ಜಾಸ್ತಿ ಆಗ್ತಿದೆ. ಹಾಗಾದ್ರೆ ನನ್ನ ಬದಲು ನೀವೇ ತಿನ್ನಿ. ಕೊಡ್ರಿ ಅವ್ರಿಗೆ. ಇಲ್ಲ ಹಸ್ಬೆಂಡು, ಕ್ಷಮಿಸಿ, ನಿಮ್ಗೋಸ್ಕರ ತಂದಿರೋದನ್ನ ನಾ ಬೇರೆ ಯಾರಿಗೂ ಕೊಡಲ್ಲ, ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಮೇಡಮ್. ಸರ್, ಇದು ನಿಜವಾದ ಪ್ರೀತಿ, ಎಂಜಾಯ್ ಮಾಡಿ. ಏನು ಹೊರಡ್ತಿರೋ ಇಲ್ವೋ? ಹೋಗ್ತೀನಿ ಸರ್. ಏನ್ರಿ ನಿಮ್ಮ ಕತೆ? ನಾನು ಮಾತಾಡಿಸ್ಬೇಡಿ ಅಂತ ಹೇಳಿದ್ಮೇಲೂ ಅದು ಯಾವ ಧೈರ್ಯದ ಮೇಲೆ ಇಲ್ಲಿವರೆಗೂ ಬಂದ್ರಿ ನೀವು? ಗಂಡಂಗೆ ಹತ್ರ ಆಗ್ಬೇಕು ಅಂದ್ರೆ ಮೊದಲು ಅವ್ರ ಹೊಟ್ಟೆ ತುಂಬಿಸ್ಬೇಕಂತೆ, ಅದಕ್ಕೆ ಅಷ್ಟು ದೂರದಿಂದ ನಿಮ್ಗೋಸ್ಕರ ಅಡುಗೆ ಮಾಡ್ಕೊಂಡು ತಂದಿದ್ವಿ. ಬೆಳಿಗ್ಗೆ ತಿಂಡಿನೂ ತಿಂದಿಲ್ಲ ನೀವು. ಬನ್ನಿ ಬೇಗ ಊಟ ಮಾಡಿ, ನಾನು ಬೇಗ ಮನೆಗೆ ಹೋಗ್ಬೇಕು. ನೀವು ಮುಟ್ಟಿರೋ ವಸ್ತುನೇ ಮುಟ್ಟಲ್ಲ ಅಂತ ಹೇಳ್ದವನು ನೀವು ಮಾಡಿರೋ ಅಡುಗೆ ತಿಂತೀನ? ಅದೆಲ್ಲ ನಂಗೆ ಗೊತ್ತಿಲ್ಲ ಹಸ್ಬೆಂಡು, ನೀವು ಈ ಊಟ ಖಾಲಿ ಮಾಡೋವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಅದೇನಾಗುತ್ತೋ ಆಗ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.